ಯಾಕೆಂದ್ರೆ ನೋಡಿ ಉಪೇಕ್ಷೆ ಅಂತ ಯಾಕೆ ಅಂದರೆ ಮಾಡ್ಸಕ್ಕೆ ಉಪೇಕ್ಷೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬರೀ ಮುಖ್ಯಮಂತ್ರಿಗಳನ್ನ ಉಳ್ಸೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ವಿನ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿ ಈ ಥರದ ಯೋಜನೆಗಳಿಗೆ ಒಂದು ಉದ್ಘಾಟನೆಗೆ ಬಂದು ಕೊಟ್ಟಿಲ್ಲ. ಇದು ನಡೀತಾ ಇದೆ ಇಲ್ಲಿ ನೋಡಿ ಕೆಲಸ. ಇದು 20 ಕೋಟಿ ರೂಪಾಯಿದು ಬಹುಶಃ ಪ್ರವಾಸೋದ್ಯಮ ಇಲಾಖೆಯಿಂದ ಕಾರಂಜಿ ಕೆರೆ ಒಳಗಡೆ ಬಹುಶಃ ಇತಿಹಾಸದಲ್ಲಿ ಝೂಗಾಡು ಸ್ಟಾರ್ಟ್ ಆದಮೇಲೆ ಪ್ರಾರಂಭ ಆದಮೇಲೆ ಇವತ್ತಿನವರೆಗೂ ಯಾವ್ದಾರ ಸರ್ಕಾರದ ಅನುದಾನ ಕಾರಂಜಿ ಕೆರೆ ಝೂಗಾಡಿಗೆ ಬಂದಿದೆ ಅಂದರೆ ಇದು ಪ್ರಥಮ. ಸುಮಾರು 1500ರಿಂದ 1800 ಕೋಟಿ ರೂಪಾಯಿ ನಮಗೆ ಗೊತ್ತಿರೋ ಹಾಗೆ ಅವರ MP ಆದಮೇಲೆ ಇದನ್ನು ದಯಮಾಡಿ ತಾವು MP ಅವ್ರಿಗೆ ಕೇಳಿದೆ, ನೀವು ಯಾಕೆ ಅದನ್ನು ಪಬ್ಲಿಕ್ ಕೇಳಲ್ಲ ಅಂತ. ನಾನು ಹಾಗೂ ಹೀಗೂ ಮಾಡಿ ನಾನು ಮಹಾರಾಜರ ವಂಶಸ್ಥರಲ್ಲಿ ಹುಟ್ಟಿರೋ ನಾನು ಮಹಾರಾಜರ ವಂಶರು. ಹಿಂದೆ ಮೈಸೂರು ನಗರ, ಕನ್ನಂಬಾಡಿ ಕಟ್ಟೆ, ಸ್ಕೂಲ್ ಇಡೀ ಸೌತ್ ಏಷ್ಯಾದಲ್ಲಿ ಮಾಡಿದಂಥ ಯೋಜನೆಗಳಿಗೆ ಯಾವತ್ತೂ ಮಹಾರಾಜರು ಪ್ರಚಾರ ಮಾಡಿಲ್ವಂತೆ ನಾನು ಮಾಡಿದ್ದೀನಿ ಅಂತ. ಹಂಗೆ ನಾನು ಅದೇ ರೀತಿ ಜನಗಳಿಗೆ ಬಾಯಿ ಬರಬೇಕು ಅನ್ನೋದು ನನ್ನ ಜನ ಓಟ್ ಕೊಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ ನಾನು ಮಾಡ್ತಾಯಿದ್ದೀನಿ. ನನ್ನ ಪ್ರಚಾರದ ಹುಚ್ಚಿಲ್ಲ ಅಂತ ಹೇಳಿದ್ರು. ಆದರೆ ಯಾವುದೋ ಎಳ್ಳು ನೀರು ಬಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಯಾರು? ಒಂದು ಯುಟಿಲಿಟಿ ಬಿಲ್ಡಿಂಗ್ಗೆ ಗುದ್ಲಿ ಪೂಜೆ ಮಾಡಿದ್ರು ಅವತ್ತು ಗೊತ್ತಿತ್ತು ಎಕ್ಸಿಬಿಷನಲ್ಲಿ ಮಾಡ್ತಾಯಿದ್ದೀವಿ ಅಂತ. ಆದರೆ ಅವತ್ತು ಎಕ್ಸಿಬಿಷನಲ್ಲಿ ಮಾಡುವಂಗಿಲ್ಲ, ನಾನು ಉದ್ಘಾಟನೆಗೆ ಬರಲ್ಲ ಅಂತ ಏನಾರ ಮಹಾರಾಜರು ಹೇಳಿದರೆ ಇವರು ಬೇಕು ಅಂದ್ಬಿಟ್ಟು ಅವಾಯ್ಡ್ ಮಾಡೋಕ್ಕೆ ಮಾಡ್ತಾವ್ರೆ ಅಂತಿದ್ರು. ಕಾನೂನು ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗುದ್ಲಿ ಪೂಜೆ ಕರೆದ್ರು ಮಾಡಿದ್ರು. ಆದರೆ ಅದು ಯಾವುದೋ ಸಾರಿಗೆ ಖಾಸಗಿ ಸಂಸ್ಥೆಗೆ ಸೇರಿತ್ತು ಅಂತೇಳಿ ಆ ಜಾಗ ಇದ್ರೆ ಅದಕ್ಕೆಲ್ಲೋ ನೀರು ವಿವಾದಿತಗ್ರಸ್ತ ಭೂಮಿ ಅಂತೇಳಿ